ಒಂದು ಕತೆ ಬರೆದಿದ್ದೆ ನಾನು. ಮನ್ಯಾಗ ಹುಡುಗ ಅವು ಅಡುಗೆ ಮನೆಯಾಗಿದ್ದು ಹೋದಂತ. ಅವಾಗ ಹೇಳಿದಂತ, ಅವ್ವ ಭಾಳಷ್ಟು ಉಳ್ಕೊಂಬಿಟ್ಟಾವ, ರೊಕ್ಕ ಕೊಡೋದು ಭಾಳ ಅದ, ನನಗೆ ಕೊಟ್ಟೆ ಇಲ್ಲಿ ನೀನು. ಏನು ಕೊಡಬೇಕು? ಪಟ್ಟಿ ಮಾಡಿಕೊಡ್ತೀನಿ ನಿನಗೆ, ಭಾಳ ಕೊಡೋದು ರೊಕ್ಕ, ನಾನು ಲಘು ಕೊಡು ಅಂದಂತ. ಒಂದು ಕಾಗದ ಬರೆದ. ನಾನು ವಾರಕ್ಕೆ 10 ರೂಪಾಯಿ ಕೊಡ್ತಿದ್ದೆ, ಕೊಟ್ಟಿಲ್ಲ. ಹೋದ ವಾರ 10 ರೂಪಾಯಿ ಬಾಕಿ ಅದ. ಮನೆ ಮಾವು ಬಂದಿದ್ದ ಊರಿಂದ, ಇಡೀ ಬೆಂಗಳೂರಲ್ಲಿ ತೋರಿಸ್ಕೊಂಬಂದೀನಿ ಹೋಗಿ. ಅವಾಗ 2 ದಿವಸ ಗೈಡ್ ಕೆಲಸ ಮಾಡೀನಿ, ಅದ್ರದ್ದು 20 ರೂಪಾಯಿ ಬರ್ಬೇಕು ನನಗೆ. ಮತ್ತು ಮನೆ ತರಕಾರಿ ತರಲಿಕ್ಕೆ ಹೋದಾಗ ಚೀಲ ಹಿಡ್ಕೊಂಬಂದೆ ಅಲ್ಲ, ಹೊತ್ಕೊಂಬಂದಿನಿ. ಹಮಾಲಿ ಮಾಡಿದ್ದಕ್ಕೆ 5 ರೂಪಾಯಿ. ಮತ್ತು ಮಂದಿ ಅಣ್ಣನ ಇಸ್ತ್ರಿ ಮಾಡೀನಿ ಅರಿವಿ ಎಲ್ಲ ನಾನು, ಅದಕ್ಕೆ 12 ರೂಪಾಯಿ. ಹೀಗೆಲ್ಲ ಪಟ್ಟಿ ಮಾಡಿ ಒಟ್ಟು 92 ರೂಪಾಯಿ ಕೊಡಬೇಕು, ಲಘು ಕೊಡು, ನಾನು ಖರ್ಚು ಭಾಳ ಅದ ಅಂತ ಬರೆದು ಅವನು ಟೇಬಲ್ ಮೇಲೆ ಇಟ್ಟು ಹೋದ, ಅಡುಗೆ ಬನ್ನಿ ಕಟ್ಟೆ ಮೇಲೆ ಇಟ್ಟು ಹೋದ. ಅವು ಓದಿದ್ಲು. ಮಧ್ಯಾಹ್ನದಾಗ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಚಶ್ಮಾ ಹಾಕ್ಕೊಂಡು ಕೂತು ಆ ಕಾಗದ ಹಿಂದೆ ಬರೆದ್ಲು. ಆಕೇನು ಬರೆದ್ಲು? ಹೌದ ಪುಟ, ನಿನ್ನ ಸಾಲು ಭಾಳ ಅದಪ್ಪ, 92 ರೂಪಾಯಿ ಕೊಡಬೇಕು, ಕೊಡ್ತೀನಿ, ಆದಷ್ಟು ಲಘು ಕೊಡ್ತೀನಿ. ಅದು ನಂದು ಒಂದು ಬಿಲ್ ಅದಲ್ಲೋ, ನೀನು 9 ತಿಂಗಳು ಹೊತ್ಕೊಂಡಲ್ವ ನಾನು, ಎಷ್ಟು ಕಷ್ಟಪಟ್ಟೆ ಗೊತ್ತೇನೋ, ಅದಕ್ಕೆ ಯಾವ ಬಿಲ್ಲು ಇಲ್ಲ. ನಿನ್ನ ಹಡಿಯುವಾಗ ಮತ್ತೊಂದು ಪುನರ್ಜನ್ಮ ಆದಂಗೆ ಆಯ್ತು ನನಗೆ. ಆದರೆ ನೀನು ಹುಟ್ಟಿದ್ಕೊಳ್ಳಿ, ನಿನ್ನ ಮುಖ ನೋಡ್ಕೊಳ್ಳಿಲ್ಲ, ಮರೆತು ಹೋಗ್ತಲ್ಲೋ ನನಗೆ. ಆ ಕಷ್ಟಪಟ್ಟನಲ್ಲ, ಅದು ಯಾವ ಬಿಲ್ಲು ಇಲ್ಲ. ನೀನು ಜ್ವರ ಬಂದಾಗ ನಾನು ಉಪವಾಸಿದ್ದು ದೇವರಿಗೆ ಹರಕೆ ಹೊತ್ಕೊಂಡನಲ್ಲ, ಅದಕ್ಕೆ ಯಾವ ಬಿಲ್ಲು ಇಲ್ಲ. ನೀನು ಪರೀಕ್ಷೆಗೆ ಹೋದಾಗ ಮನೆಯೊಳಗಿದ್ರೆ ಸಹಿತ ನನ್ನ ಕಣ್ಣು ಗೇಟ್ ಮುಂದೆ ಇರ್ತಿದ್ದು, ಯಾವಾಗ ಬರ್ತಾನೆ ಮಗ, ಯಾವಾಗ ಬರ್ತಾಳೆ ಮಗಳು ಅಂತ ಕಾಯ್ಕೋತಿದ್ನಲ್ಲ. ಆ ಆತಂಕಕ್ಕೆ ಯಾವ ಬಿಲ್ಲು ಇಲ್ಲ. ನನ್ನ ಬಿಲ್ಲು ನಂದು ಬಿಲ್ಲದಪ್ಪ, ಅದ್ರ ದೊಕ್ಕ ನಿಲ್ಲದಕ್ಕೆ ಏನು ಕೊಡೋ ಕಾರಣ ಇಲ್ಲ, ನೀನು ಬಿಲ್ ಮಾತ್ರ ಲಘು ತೀರಿಸ್ತೇನೆ ಅಂತ ಬರೆದು ಮಗನ ಟೇಬಲ್ ಮೇಲೆ ಇಟ್ಟು ಹೋದ್ಲಂತ. ಮಗ ಬಂದ, ಶಾಲೆಯಿಂದ ನೋಡ್ದ, ಕರಳು ಕಿವಿಚಿ ಬಂದಂಗೆ ಆತು. ಹೋದ, ಅವು ಕೊಟ್ಟಿದ್ದಲ್ಲ ಬಿಲ್ಲು, ಅದನ್ನು ಹೊಡೆದು ಹಾಕಿದ, ತಾನು ಕೊಟ್ಟ ಬಿಲ್ ಮೇಲೆ ಹೊಡೆದು ಹಾಕಿದ. ಬರ್ದ, ಅವ್ವ ನೀ ಕೊಡಬೇಕಾದದ್ದು ಏನೂ ಇಲ್ಲ, ಇನ್ನು ಕೊಡಬೇಕಾದದ್ದು ನಾ ಮಾತ್ರ ಕೊಡ್ಬೇಕು ನಿನಗೆ, ನೀ ಕೊಡೋದೆಲ್ಲ ಕೊಟ್ಟುಬಿಟ್ಟಿ ನನಗೆ. ಒಂದು ಜನಪದದ ಮಾತದ ಮಕ್ಕಳ ನೆನಪಿಟ್ಕೋಬೇಕು. ಮಗು ಹುಟ್ಟಿದ ಕೂಡಲೇ ಕೂಸು ಮುಷ್ಟಿ ಮುಚ್ಕೊಂಡಿರ್ತದಂತ. ತಾಯಿ ಮುಷ್ಟಿ ಬಿಚ್ತಾಳೆ, ಒಂಚೂರು ಮಣ್ಣದ ಒಳಗೆ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತ ಅವ್ವ. ಆ ಮಣ್ಣು ಒರೆಸಿದ ಋಣ ಎಷ್ಟು ದೊಡ್ಡದು ಅಂತ ಬರೀತಾರೆ. 1,00,000 ಕೆಲಸ ಮಾಡ್ತಾಳಕ್ಕೆ ಮನುಷ್ಯರು ಮಾಡಬೇಕಾದ್ರೆ ಮೊದಲೇ ಕೆಲಸ ಮಣ್ಣು ಒರೆಸೋ ಕೆಲಸ. ಆ ಮಣ್ಣು ಒರೆಸಿದ ಋಣ ಎಷ್ಟು ದೊಡ್ಡದದ ಅಂದ್ರೆ, ನೀವು ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ಆಕೆ ತಾಯಿಗೆ ಚಪ್ಪಲಿ ಮಾಡಿದ್ರು ಕೂಡ ಮಣ್ಣು ಒರೆಸಿದ ಋಣ ಮುಗಿಯೋದಿಲ್ಲ ಅಂತ. ಇದು ತಾಯಿ ಋಣ, ತೀರಿಸೋ ಸಾಧ್ಯ ಇಲ್ಲ ನೀವು. ಅದು ಹೇಳ್ತೀನಿ, ಎಲ್ಲಿವರೆಗೂ ಯು ಕೀಪ್ ಯುವರ್ ಪೇರೆಂಟ್ಸ್ ಹ್ಯಾಪಿ, ಯು ವಿಲ್ ಬಿ ಸಕ್ಸಸ್ಫುಲ್. ದೇವರು ತಥಾಸ್ತು ಅಂತಿರ್ತಾನ ಅಂತ ಕೇಳಿದ್ದೀನಿ ನಾನು. ದೇವರು ಯಾರ ಮೂಲಕನೂ ತಾನಾಗೆ ಬರೋದಿಲ್ಲ, 4 ಕೈ ಹಿಡ್ಕೊಂಡು. ನಮ್ಗೆ 2 ಕೈನೇ ಕಷ್ಟ ಆಗ್ಯಾವ, 4 ಹಿಡ್ಕೊಂಡು ಹೆಂಗೆ ಬರ್ತಿದ್ದಾನೋ. ಅವ್ನಿಗೆ ವರ ಕೊಡೋದೆಲ್ಲ ಅವ್ವ ಅಪ್ಪನ ಮೂಲಕನೇ ಕೊಡೋದು. ಅವನು ಹೇಳ್ತಾನೆ, ಈಗ ಮಾಡು. ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡುವಂಥ 2 ಜೀವ ಪ್ರಪಂಚದಾಗ, 100 ಪೀಪಲ್ ಮೇ ಸೇ ಐ ಲವ್ ಯು, ಆಲ್ ನಥಿಂಗ್, ಆಬ್ಸಲ್ಯೂಟ್ ನಥಿಂಗ್, ಬಟ್ ಐ ಲವ್ ಯು ಅಂತ ಹೇಳೋರು ನಿಜವಾಗ್ಲಿ ನಿಮ್ಮ ಮಾರ್ಕ್ಸ್ ಚಲೋ ಬಂತಂದ್ರೆ ನಿಮ್ಮ ಶಾಲೆಯೊಳಗೆ ಮನೆಗೆ ತೊಗೊಂಡು ಮಾರ್ಕ್ಸ್ ಕಾರ್ಡ್ ತೋರಿಸ್ರಿ, ನಿಮಗಿಂತ 100 ಪಟ್ಟು ಸಂತೋಷ ನಿಮ್ಮ ತಾಯಿಗೆ ಆಗ್ತದೆ. ಅಕಸ್ಮಾತ್ ನಿಮಗೇನಾದರೂ ಸೋಲ ಆತಂದ್ರೆ ಆಕೆ ಹೇಳಲಿಕ್ಕಿಲ್ಲ, ನಿಮ್ಗಿಂತ ಹೆಚ್ಚು ಮರಗ್ತಾಳವ್ವ, ಒದ್ದಾಡ್ತಾಳೆ, ಮಗು ಪಾಸ್ ಆತಲ್ಲಪ್ಪ ಅಂತ. ಅದಕ್ಕೆ ಒಂದು ಮಾತು ತಿಳ್ಕೊರಿ, ನೀವು ದೊಡ್ಡವರಾಗಬೇಕಾದ್ರೆ 2ನೇದು ಮೊದಲೇದು ಆತ್ಮವಿಶ್ವಾಸ, 2ನೇದು ತಂದೆ ತಾಯಿ ಬಗ್ಗೆ ಅತ್ಯಂತ ಪ್ರೀತಿ, ಅವ್ರಿಗೆ ನೋವಾಗಲಾರ್ದಾಗ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ಮದು. ಅದು 2ನೇದು. 3ನೇದು ಭಾಳ ಮುಖ್ಯದ. 3ನೇದು ಭಾಳ ಮುಖ್ಯದ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿಕ್ಕೆ. ನಾನು ದೇಶದ ಬಗ್ಗೆ ಅಭಿಮಾನ ಇರಬೇಕು.